ವೇಮಣ್ಣನವರ 602ನೇ ಜಯಂತಿಯನ್ನು ಆಚರಿಸುತ್ತೇವೆ. ಸ್ವಾಮಿ ವೇಮಣ್ಣನವರು ರೆಡ್ಡಿ ಜನಾಂಗದಲ್ಲಿ ಹುಟ್ಟಿ ನಮ್ಮ ಜಗತ್ತಿಗೆ ಸಂದೇಶಗಳನ್ನು ಸಾರುವಂತ ಏಕೈಕ ವ್ಯಕ್ತಿ ಅಂದರೆ ಕೂಡ ತಪ್ಪಾಗಲಾರದು. ಸ್ವಾಮಿ ವೇಮಣ್ಣನವರು ಮಾನವ ಕುಲಕ್ಕೆ ಸಂದೇಶಗಳನ್ನು ಸಾರುತ್ತಾರೆ. ಆ ಸಂದೇಶಗಳು ಒಂದು ಸಂದೇಶವೇನೆಂದರೆ ಆ ಬ್ರಹ್ಮನನ್ನು ಕೂಡ ಬೈದು ಆ ಬ್ರಹ್ಮನನ್ನು ಕೂಡ ಖಂಡಿಸಿರುತ್ತಾರೆ. ಆ ಬ್ರಹ್ಮನನ್ನು ಕೂಡ ಖಂಡಿಸಿ ವಿಷಯವನ್ನು ಪದ್ಯವನ್ನು ತಿಳಿಸಿರುತ್ತಾರೆ. ಅದು ಸ್ವಾಮಿ ವೇಮಣ್ಣನವರು. ರೆಡ್ಡಿ ಕುಲಬಾಂಧವರಿಗೆ ಮಾತ್ರ ಅವರು ಸೀಮಿತರಲ್ಲ. ರೆಡ್ಡಿ ಕುಲಬಾಂಧವರಿಗೆ ಮಾತ್ರ ಅವರು ಸೀಮಿತವಲ್ಲ, ಇಡೀ ಜಗತ್ತಿಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ. ನಮ್ಮ ಸ್ವಾಮಿ ವಿವೇಕಾನಂದರವರು ಯಾವ ರೀತಿ ಸಂದೇಶಗಳನ್ನು ಜಗತ್ತಿಗೆ ಕೊಟ್ಟಿದ್ದಾರೆ, ಅದಕ್ಕಿಂತ ಮಹತ್ವವಾದ ಸಂದೇಶಗಳನ್ನು ಸ್ವಾಮಿ ವೇಮಣ್ಣನವರು ಜಗತ್ತಿಗೆ ಕೊಟ್ಟಿದ್ದಾರೆ. ಕ್ರೈಸ್ತ ಮತದವರು ಕವಿ ಸಿ.ಪಿ. ಬ್ರೌನ್ ಎಂಬ ಅಮೆರಿಕಾದ ಒಂದು ಮಹಾಕವಿ ಸ್ವಾಮಿ ವೇಮಣ್ಣನವರ ತತ್ವಗಳನ್ನು, ಪದ್ಯಗಳನ್ನು, ಕವನಗಳನ್ನು ಕವಿ ಸಮ್ಮೇಳನದಲ್ಲಿ ಪರಿಶೀಲಿಸಿ 3002 ಕವನಗಳಲ್ಲಿ ಒಂದು ಕವನವನ್ನು ಕೂಡ ಅವರು ಕಡೆಗಣಿಸಲು ಸಾಧ್ಯವಾಗದೆ 3002 ಕವನ ಪದ್ಯಗಳನ್ನು ಸಿ.ಪಿ. ಬ್ರೌನ್ ಕ್ರೈಸ್ತ ಮತದಾರರಾಗಿರುವ ಸಿ.ಪಿ. ಬ್ರೌನ್ ಮಹಾಕವಿ ವಿಧ ವಿಧವಾದ ದೇಶಗಳಿಗೆ ವಿಧ ವಿಧವಾದ ಭಾಷೆಗಳಲ್ಲಿ ಪ್ರಕಟಿಸಿ ಎಲ್ಲಾ ದೇಶಗಳಿಗೂ ಕೊಟ್ಟಿರುತ್ತಾರೆ, ಹಂಚಿರುತ್ತಾರೆ. ಆಗ ನಾವು ಯೋಚಿಸಬೇಕು, ನಮ್ಮ ಭಾರತದಲ್ಲಿ ಹುಟ್ಟಿರುವಂತಹ ಒಂದು ವ್ಯಕ್ತಿ ಮಹಾಕವಿ ವೇಮಣ್ಣನವರು ಜಗತ್ತಿಗೆ ಸಂದೇಶಗಳನ್ನು ಸಾರುತ್ತಾರೆ ಎಂದರೆ ಅವರ ಮಹತ್ವವೇನು, ಅವರ ವ್ಯಕ್ತಿತ್ವವೇನು? ಅವರು ಸಾಕ್ಷಾತ್ ಭಗವಂತನ ಸ್ವರೂಪನೇ ಸರಿ. ಅವರಿಗೆ ಜಾತಿ ಇಲ್ಲ, ಮತವಿಲ್ಲ. ಭಾರತ ದೇಶ ಹಾಗೂ ವಿಶ್ವಕ್ಕೆ ಸಂದೇಶಗಳನ್ನು ಸಾರುವಂತ ಮಹಾಕವಿ ಯೋಗಿ ವೇಮಣ್ಣನವರು. ಅದಕ್ಕಾಗಿ ನಾವು 602ನೇ ಜನ್ಮದಿನ